ಹಾಗಿದ್ರೆ ಈ ಎರಡು ವಿಮಾನ ನಿಲ್ದಾಣದಲ್ಲಿ ಅಂಥ ವಿಸ್ಮಯವಾದರೂ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ. ಹಾಗಾಗಿ ಇಲ್ಲಿ ಮೊದಲ ಉತ್ತರ ಹೇಳ್ತೇವೆ ನೋಡಿ. ಮಂಗಳೂರಿನ ಏರ್ಪೋರ್ಟ್ನಲ್ಲಿ ರಾತ್ರಿಯಾದರೆ ಸಾಕು ವಿಚಿತ್ರ ಅಚ್ಚರಿಗಳು ನಡೀತಾವಂತೆ. ಇಲ್ಲಿ ನಡೆಯುತ್ತಿರುವ ಆ ಅಚ್ಚರಿಗೆ ಕಾರಣ ಈಗ ಬರೋಬ್ಬರಿ 6 ವರ್ಷಗಳ ಹಿಂದೆ ನಡೆದಂತಹ ಒಂದು ವಿಮಾನ ಅಪಘಾತ. ಅದು ದಿನಾಂಕ 22 ಮೇ 2010. ಸ್ಥಳ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸಮಯ ಸರಿಸುಮಾರು ಮಧ್ಯರಾತ್ರಿ 1 ಗಂಟೆ. ಅಂದು 2010 ಮೇ 20ನೇ ತಾರೀಕಿನಂದು ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ 812 ವಿಮಾನ 160 ಪ್ರಯಾಣಿಕರೊಂದಿಗೆ 8 ಜನ ಸಿಬ್ಬಂದಿಯನ್ನು ಹೊತ್ತು ದುಬೈನಿಂದ ಮಂಗಳೂರಿಗೆ ಬರ್ತಾ ಇತ್ತು. ಹೀಗೆ ಬರ್ತಿದ್ದ ವಿಮಾನ ಮಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾದ ಸಮಯದಲ್ಲಿ ಅಚಾನಕ್ಕಾಗಿ ದುರಂತ ಸಂಭವಿಸಿದೆ. ಆ ವಿಮಾನ ಅಪಘಾತದಲ್ಲಿ 8 ಜನ ಬದುಕುಳಿದ್ರೆ ಉಳಿದ 158 ಯಾತ್ರಿಗಳಿಗೆ ಅದೇ ಅಂತಿಮ ಯಾತ್ರೆಯಾಗುತ್ತೆ. ಸೊ ಈ ಆಘಾತಕಾರಿ ಅಪಘಾತ ಸಂಭವಿಸಿ ಈಗ 6 ವರ್ಷಗಳೇ ಕಳೆದಿವೆ. 6 ವರ್ಷಗಳಾದ ಮೇಲೆ ಅಪಘಾತದ ಜಾಗದಲ್ಲಿ ಅಚ್ಚರಿಗಳು ಜರುಗಲಾರಂಭಿಸಿವೆಯಂತೆ. ಹಾಗಿದ್ರೆ ಆ ಜಾಗದಲ್ಲಿ ಜರುಗ್ತಾ ಇರುವಂತಹ ಅಚ್ಚರಿಗಳೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕೆಲವು ದಿನಗಳ ಹಿಂದೆ ಟಿವಿಲಿ ಖಾಸಗಿ ಪ್ರೋಗ್ರಾಮ್ಗಳಲ್ಲಿ ತೋರಿಸಿದ್ರು, ದೆವ್ವ ಇದೆ, ಇಲ್ಲ ಹಂಗೆ ದೆವ್ವ ಇದೆ ಮಾತಾಡ್ತವೆ ಅಂತ. ಹಳೆ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಪ್ಲೇನ್ ಕ್ರ್ಯಾಶ್ ಆದಾಗ ಅಲ್ಲಿರೋ ಪ್ಲೇನ್ ಕ್ರ್ಯಾಶ್ ಅಲ್ಲಿ ಅಪಘಾತ ಆದ ಪ್ರಯಾಣಿಕರೆಲ್ಲ ದೆವ್ವ ಆಗಿ ಕಿರ್ಚಾಡ್ತಿದ್ದಾರೆ, ಅಲ್ಲಿರೋ ಜನಗಳಿಗೆಲ್ಲ ತೊಂದರೆ ಕೊಡ್ತಿದ್ದಾರೆ. ಇಲ್ಲಿ ರಾತ್ರಿ ಆದ್ರೆ ಸಾಕು ವಿಚಿತ್ರ ಸದ್ದು ಕೇಳಿ ಬರ್ತಿದೆಯಂತೆ. ದೂರದಿಂದ ಹೆಲ್ಪ್ ಮೀ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಈ ಮಾತು ಯಾರೋ ಒಬ್ರೋ ಇಬ್ರೋ ಹೇಳಿರೋ ಮಾತಲ್ಲ. ಸುಮಾರು ದಿನಗಳಿಂದ ಇಲ್ಲೊಂದಿಷ್ಟು ಆತ್ಮಗಳ ಕೂಗು ಕೇಳಿ ಬರ್ತಿದೆ ಅನ್ನುವಂಥ ಮಾತನ್ನು